ಕೇವಲ ಭಾರತ ಮಾತ್ರವಲ್ಲದೆ ಇಡೀ ಪ್ರಪಂಚಾದ್ಯಂತ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುವಂತಹ ರಾಮಲಲ್ಲನ ಪ್ರತಿಷ್ಠಾಪನಾ ಮಹೋತ್ಸವ ಏನಿದೆ ಇದು 22ಕ್ಕೆ ನಡೆಯುತ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಯೋಧ್ಯೆಗೆ ಸಾಕಷ್ಟು ಮಂದಿ ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಾವೀಗ ಅಯೋಧ್ಯೆ ಏರ್ಪೋರ್ಟ್ನಲ್ಲಿ ಇದ್ದೀವಿ, ಇದನ್ನು ಕೂಡ ಗಮನಿಸಬಹುದು. ಅನೇಕ ಮಂದಿ ಈಗಾಗಲೇ ಬೇರೆ ಬೇರೆ ರಾಜ್ಯದಿಂದ ಕೂಡ ಈಗ ಆಗಮಿಸ್ತಾ ಇರುವಂಥದ್ದು. ಮತ್ತು ಎಲ್ಲರೂ ಕೂಡ ಬರುವಂತಹ ಸಂದರ್ಭದಲ್ಲಿ ಕೂಡ ರಾಮನ ಭಜನೆಯನ್ನು ಮಾಡಿಕೊಂಡು ಹೊರಬರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಷ್ಟೇ ಕರ್ನಾಟಕದಿಂದ ಕೂಡ ಒಂದು ಏರ್ಪೋರ್ಟ್, ಈಗ ಕರ್ನಾಟಕದಿಂದ ಒಂದು ಫ್ಲೈಟ್ ಕೂಡ ಬಂದಿದ್ದು, ಕರ್ನಾಟಕದಿಂದ ಅನೇಕ ಮಂದಿ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವ್ರನ್ನು ಕೂಡ ಈಗ ಸ್ವಾಗತಿಸುವಂತಹ ಕೆಲಸವನ್ನು ಇಲ್ಲಿರುವಂತಹ ಅನೇಕ ಹಿಂದೂ ಕಾರ್ಯಕರ್ತರಿರ್ಬೋದು ಮತ್ತು ರಾಮನ ಭಕ್ತರು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಸದ್ಯ ನಾವು ಈಗ ಗಮನಿಸೋದಾದ್ರೂ ಕೂಡ ಈಗಾಗಲೇ ಬೆಂಗಳೂರಿನಿಂದ ಹೊರಟಂತಹವರು ಕೂಡ ಫ್ಲೈಟ್ನಲ್ಲೂ ಕೂಡ ಈ ರೀತಿ ಭಜನೆಯನ್ನು ಮಾಡ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಈಗ ಹೊರಬಂದಂತಹ ಅವರಿಗೂ ಕೂಡ ಇಲ್ಲಿ ಹಿಂದೂಪರ ಕಾರ್ಯಕರ್ತರು ಅವರಿಗೆ ಸ್ವಾಗತ ವಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಹಾರ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬರುವಂತಹ ವೇಳೆಯಲ್ಲೇ ರಾಮ ರಾಮ ಅನ್ನುವಂತಹ ಜಪ ಇಲ್ಲಿ ಮೊಳಗ್ತಾ ಇರುವಂಥದ್ದು ಸದ್ಯ ನಾವು ಗಮನಿಸ್ಬೋದು. ಈಗ ಅವ್ರನ್ನ ಕೆಲವರು ಮಾತಾಡ್ತಾ ಹೋಗ್ತೀನಿ, ಯಾವ ರೀತಿ ಇರುವಂಥದ್ದು. ಸರ್, ಈಗ ಎಲ್ಲಿಂದ ಬರ್ತಾ ಇದ್ದೀರಾ, ಎಲ್ಲಿಂದ ಬರ್ತಿದ್ದೀರಾ? ಸರ್, ನಾವೆಲ್ಲ ಕರ್ನಾಟಕದಿಂದ ಬರ್ತಾ ಇದ್ವಿ, ಬೆಂಗಳೂರು ಕರ್ನಾಟಕದಿಂದ ಬರ್ತಾ ಇದ್ದೀವಿ. ತಮಗೆ ಭಾಳ ಖುಷಿ ಅಂದರೆ ಈ ಕ್ಷಣಕ್ಕೆ ನಾನು ಕಣ್ಣಿಂದ ನೋಡ್ತಾ ಇದ್ದೀವಿ, ಅದು ನಮ್ಗೆ ಭಾಳ ಖುಷಿ. 500 ವರ್ಷ ಕಾಯ್ದಿದ್ದೀವಿ. 500 ವರ್ಷ ಆದಮೇಲೆ ಈ ಖುಷಿ ಬಂದಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ಅಂದರೆ ಮಾತು ಬರ್ತಾ ಇಲ್ಲ. ನೀವು ಎಷ್ಟು ಜನ ಈಗ ಅಲ್ಲಿಂದ ಬರ್ತಾ ಇದ್ದೀರಾ? ಸರ್, ನಾವೆಲ್ಲ ಟೋಟಲ್ 30 ಜನ ಇದ್ದರು. ಕೆಲವು ಜನ ಮುಂದೆ ಹೋದರು. ಈಗ ನಾವೀಗ 100 ಜನ ಇದ್ದೀನಿ ಬೆಂಗಳೂರಿನಿಂದ. ಎಷ್ಟು ದಿನಗಳ ಕಾಲ ಇಲ್ಲಿ ಈಗ ಇರುವ? 25ನೇ ತಾರೀಕು ತನಕ ಇಲ್ಲಿ ಇರ್ತೀವಿ. ಸೇವೆ ಮಾಡೋಕ್ಕೆ ಬಂದಿದ್ದೀವಿ, ಇಲ್ಲಿ ದೇವರ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಜನ ಅವ್ರಿಗೆ, ಸಾಧು ಸಂತವ್ರಿಗೆ, ಬರೋವ್ರಿಗೆ ಸೇವೆ ಯಾವ ಥರ ಮಾಡಬೇಕೋ ಅದು ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. 2,500 ಮಾಸ್ಕು, 25,000 ಮಾಸ್ಕ್ ತೊಗೊಂಬಂದಿದ್ದೀವಿ. 2,500 ಬ್ಲ್ಯಾಂಕೆಟ್ಟು, 2,500 ಚಪ್ಪಲಿ, ಪೇರ್ಸು, ಸ್ಲೀಪರ್ಸು, ಮತ್ತು 4-5 ಗುರುಕುಲಿಂದ 300-400 ಜನ ಚಿಕ್ಕ ಹುಡುಗರು ಸ್ಟಡಿ ಮಾಡಿದ ಗುರುಕುಲಿನಲ್ಲಿ ಅವ್ರಿಗೆ ಒಂದು ಸ್ವೆಟರ್ಸ್ ಕೊಡೋಕ್ಕೆ, ಸೇವೆ ಮಾಡೋಕ್ಕೆ, ಅನ್ನದಾನ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ ನಾವೆಲ್ಲ. ಈಗ ಸುಮಾರು 500 ವರ್ಷಗಳಿಂದ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಈಗ ಅದನ್ನ ಈಗ ನನಸಾಗುವಂತಹ ಪ್ರಯತ್ನ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಮಗೆ ತುಂಬ ಖುಷಿ ಆಗ್ತಾ ಇದೆ. 500 ವರ್ಷ ನಾವು ಇವೆಲ್ಲ ನೋಡಿ ಎಷ್ಟೊಂದು ಪಿಂಡಿಗಳು ಹೋಗ್ಬಿಟ್ಟಿದೆ, ಅವ್ರು ನೋಡೋಕೆ ಆಗಲಿಲ್ಲ. ನಾವು ನೋಡ್ತಾ ಇದ್ದೀವಿ, ನಮ್ಗೆ ಅದು ಖುಷಿ ಇದೆ. ನಾವಿದು 5ನೇ ಟೈಮ್ ಬರ್ತಾ ಇರೋದು ಅಯೋಧ್ಯೆಗೆ. ನೀವು ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಬೆಂಗಳೂರು. ನಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ, ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಸಹ ಎಲ್ಲ ದೇವಸ್ಥಾನದಾಗ ಆರಾಧನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಶ್ರೀರಾಮಚಂದ್ರ ಎಷ್ಟು ವರ್ಷದ ಮೇಲೆ ನಮ್ಮ ಭಾರತೀಯ ತತ್ವಶಾಸ್ತ್ರವನ್ನು ಈ ಸಾರಂಗೋಸ್ಕರ ನಮ್ಮ ಭಾರತೀಯದ್ದು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಆಶ್ರಮ ಇದೆ, ಶಂಕರಾನಂದ ಆಶ್ರಮ ಅಂತ, ನಮ್ಮ ಸ್ವಾಮೀಜಿಯವರು ಬಂದಿದ್ದಾರೆ. ನಾವು ಸಹ ಎಲ್ಲ ಅಲ್ಲಿ ಧರ್ಮ ಪ್ರಚಾರ ಮಾಡಿ ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಮಾಡಿಬಿಟ್ಟು ಆ ಭಗವಂತನ ಅನುಗ್ರಹವನ್ನು ನಾವು, ಆ ಪುರುಷೋತ್ತಮದ ರಾಮಚಂದ್ರ ಅನುಗ್ರಹವನ್ನು ಪಡೀತಾ ಇದ್ದೀವಿ. ಆ ಭಗವಂತನ ಅನುಗ್ರಹ ನಮ್ಮ ಒಂದು ಪೂರ್ವಜನ್ಮ ಪುಣ್ಯ ಅಂತ ಅಂದ್ಕೊಂಡು ನಾವು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈ 5 ದಿನಗಳ ಕಾಲ ಯಾವ ರೀತಿ ಎಲ್ಲ ಆಚರಿಸ್ತೀರಾ ನೀವು ಈ ಸಂಭ್ರಮವನ್ನು? ಇದು ಭಾರತ ದೇಶದ್ದೇ ಒಂದು ದೊಡ್ಡ ಹಬ್ಬ ಇದ್ದಾಗೆ. ಇದನ್ನು ಯಾವ ರೀತಿ ಆಚರಿಸ್ತೀವಿ ಅಂತ ಇವಾಗ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಸೇವೆ ಮಾಡೋ ಮನೋಭಾವನೆಯಿಂದ ಎಲ್ಲರೂ ಬಂದು ಇದನ್ನು ಒಂದು ಆಶೀರ್ವಾದ ಅಂತ ಪಡ್ಕೊಂಡು ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ಹೇಳ್ತೇನೆ. ಇದರಲ್ಲಿ ಯಾವುದೇ ಆ ಪಕ್ಷ ಈ ಪಕ್ಷ ರಾಜಕೀಯ ಇಲ್ಲದೇ, ಆಯಿತಾ, ಧರ್ಮಕ್ಕೋಸ್ಕರ ಎಲ್ಲರೂ ಮಾಡಬೇಕು ಅಂತ ನಾವು ಕರ್ನಾಟಕ ಜನರಲ್ಲಿ ಎಲ್ಲರ ಪರವಾಗಿ ನಾವು ಕೇಳ್ಕೊತೀವಿ. ಇನ್ನು ಈ ಮೂರ್ತಿಯನ್ನು ನೋಡುವಂಥದ್ದು ಇರ್ಬೋದು, ಅಂದರೆ ರಾಮಲಲ್ಲನ ಪುನಃ ಪ್ರತಿಷ್ಠಾಪನೆ ಮಾಡುವಂತಹ ವಿಚಾರ ಇರ್ಬೋದು, ಇದನ್ನು ದರ್ಶನ ಪಡೆಯುವಂಥದ್ದೇ ಭಾಗ್ಯ ಅಂತದ್ದು. ಯಾವ ಭಾಗ್ಯ ನಿಮಗೆ ಸಿಕ್ಕಿರುವಂಥದ್ದು, ಇದ್ರ ಬಗ್ಗೆ ಹೇಳಿ. ಇದು ಹೇಳಿದ್ನಲ್ಲ, ಎಷ್ಟೋ ಜನರಲ್ಲಿ ಕೆಲವು ಜನರಿಗೆ ಮಾತ್ರ ಅಂತ ಸಿಗುವಂಥ ಒಂದು ಪುಣ್ಯ ಇದು. ಖಂಡಿತ ಇದು ಭಾರತದ ಹಬ್ಬ. ನಮ್ಮ ಸ್ನೇಹಿತರು ಹೇಳ್ದಂಗೆ ಇಡೀ ದೇಶ ಒಗ್ಗಟ್ಟಾಗಿ ಇದನ್ನು ಸೆಲೆಬ್ರೇಟ್ ಮಾಡಬೇಕು. ಇಲ್ಲಿಗೆ ಕಾಲಿಟ್ಟ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗಿದೆ. ಇದು ಖಂಡಿತ ನಿರಂತರವಾಗಿ ಇದು ಮುನ್ನಡ್ಕೊಂಡು ಹೋಗುತ್ತೆ, ಮುಂದಿನ ಪೀಳಿಗೆವರೆಗೂ ಇದು ಸಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಬಗ್ಗೆ ನೀವು ಈಗಾಗಲೇ ಆಗಮಿಸಿದ್ರೆ ಕರ್ನಾಟಕದ ಜನತೆ ನಿಮ್ಮ ನೋಡ್ತಾ ಇದ್ದಾರೆ, ಒಂದು ಭಜನೆ ಮೂಲಕ ಅವರಿಗೆ ಇಲ್ಲಿಗೆ ಅಯೋಧ್ಯೆಗೆ ಬನ್ನಿ ಅನ್ನೋಂಥದ್ದನ್ನ ಸ್ವಾಗತ ಕೋರೋದಿರ್ಬೋದು, ಮತ್ತು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದು ಒಂದು ನಾಟಕನೋ ಇಲ್ಲ ಕಿರು ಒಂದು ಹಾಡನ್ನು ಪ್ರತಿಷ್ಠಾಪಡಿಸ್ಬೋದು ಈಗ ನಮ್ಮ ಮುಂದೆ. ಹರಿಜಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಭಗವಾನ್ ಶ್ರೀ ರಾಮಚಂದ್ರ महाराज की जय, अयोध्यापति श्री रामचंद्र महाराज की, हनुमान जी महाराज
की अयोध्या धाम की जय सीताराम। ಇದಿಷ್ಟು ನಾವು ಗಮನಿಸಬಹುದು. ಈಗಾಗಲೇ ಕರ್ನಾಟಕದಿಂದ ಬಂದಂಥ ಫ್ಲೈಟ್ನಲ್ಲಿ ಸುಮಾರು ಮಂದಿ, ಅಂದರೆ ಈಗಾಗಲೇ ನೂರಾರು ಮಂದಿ ಈಗಾಗಲೇ ಆಗಮಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಂದಂಥವರು ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಕೂಡ ಅಯೋಧ್ಯೆ ಅಂದ ತಕ್ಷಣ ಇದನ್ನ ಈಗಾಗಲೇ ಹೇಳುವಂಥದ್ದು ಅಯೋಧ್ಯಪುರಿ ಇರ್ಬೋದು, ಮತ್ತು ರಾಮನಗರಿ ಅಂತೇಳಿ ಕರೆಯುವಂಥದ್ದು. ಇಂತಹ ನಗರದಲ್ಲಿ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆ ಆಗಿರುವಂಥದ್ದು. ಇನ್ನು ನಾವು ಏರ್ಪೋರ್ಟ್ ಬಗ್ಗೆ ನೋಡೋದಾದ್ರೂ ಕೂಡ ಒಂದು ರೀತಿ ನಾವು ದರ್ಶನ ನೋಡುವಂಥ ಸಂದರ್ಭದಲ್ಲಿ ಅಯೋಧ್ಯೆ ಅಂದ ತಕ್ಷಣ ಮೊದಲನೇದಾಗಿ ಈಗ ರಾಮನ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ದೇವಸ್ಥಾನ ಇದೆ, ಅದೇ ರೀತಿಯ ಸ್ಟ್ರಕ್ಚರನ್ನು ಹೊಂದಿರುವಂತಹ ಏರ್ಪೋರ್ಟ್ ಕೂಡ ಇಲ್ಲಿಗ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತು ಇನ್ನಷ್ಟು ಕಾರ್ಯಗಳು ಕೂಡ ಈಗ ನಡೀತಿರುವಂಥದ್ದು ನಿರ್ಮಾಣ ಹಂತದಲ್ಲಿದೆ. ಈಗಾಗಲೇ ತರಾತುರಿಯಲ್ಲೂ ಕೂಡ ಒಂದಷ್ಟು ಕೆಲಸಗಳು ಕೂಡ ನಡೀತಿರುವಂಥದ್ದು. ಯಾಕಂತಂದರೆ 22ನೇ ತಾರೀಕು ಅಧಿಕೃತವಾಗಿ ಇಲ್ಲಿ ರಾಮಲಲ್ಲ ಪುನಃ ಪ್ರತಿಷ್ಠಾಪನೆ ಆಗ್ತಾರೆ. ಅವರನ್ನ ನೋಡೋದಕ್ಕೆ ಸಾವಿರಾರು ಮಂದಿ, ಕೋಟ್ಯಾಂತರ ಮಂದಿ ದೇಶ ವಿದೇಶದಿಂದ ಬರ್ತಿರುವಂಥದ್ದು. ಇದೆಲ್ಲ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವತ್ತು ಈ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ರಾಮನ ಪ್ರತಿಷ್ಠಾಪನೆಯ ಜೊತೆಗೆ ಈ ಭೂಮಿಯಲ್ಲಿ ಬಂದಂತಹ ಪ್ರತಿಯೊಬ್ಬರ ಬಾಯಲ್ಲಿ ಕೇಳುವಂಥದ್ದು ರಾಮ ರಾಮ ಅನ್ನುವಂಥದ್ದು. ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನಾವು ನೀಡುವಂತಹ ಕೆಲಸವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.